ಹಾಯ್ ದೋಸ್ತ ಎಲ್ರಿ ವಿಡಿಯೋ ಮಾಡಿದಾದ್ರೆ ಮಾಡ್ತೀನಿ. ಬಾಯ್. ಬರೀ ಇನ್ಫೆಕ್ಷನ್ ಆಗಿತ್ತಂತ ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ. ಹಾಯ್ ದೋಸ್ತ ಎಲ್ರಿಗೂ. ಇವತ್ತು ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಬಂದೀವಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವತ್ತು ಸ್ವಲ್ಪ ಮ್ಯಾನ್ಯಲ್ ಸಬ್ಮಿಷನ್ ಇತ್ತು, ಮತ್ತೆ ಅಸೈನ್ಮೆಂಟ್ ಸಬ್ಮಿಷನ್ ಥರ್ಡ್ ಇಯರ್ ಸ್ಟಾರ್ಟ್ ಆಗೈತಿ. ನೋಡು ನಿಮ್ಗೆ ಏನೇನು ಭಕ್ಷೋದಿ ಮಾಡ್ತೀವಿಲ್ಲ ನಾನು ಇವ ಆಲ್ರೆಡಿ ಸೀಡ್ ಸೈನ್ಸ್ ಒಳಗೆ ಭಕ್ಷೋದಿ ಮಾಡೇವು, ತೋರಿಸ್ತೀವಿ ನಿಮ್ಗೆ. ಫುಲ್ ಚಿಲ್ಲಿತ್ತು ಅಲ್ಲಿ. 4 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲಿ ಮರಗಳದಾವು, ಹಾರ್ಟಿಕಲ್ಚರ್ ನಿಮ್ಗೆ ತೋರಿಸ್ತೀವಿ. ಸಿಗುವ ಬಾಯ್. ಈಗ ಮ್ಯಾನ್ಯಲ್ ಸಬ್ಮಿಷನ್ ಮಾಡಿದ್ರಿ, ಅಲ್ಲಿ ನಿಮ್ಗೊಂದು ಮರ ತೋರಿಸ್ತೀನಿ ಬರ್ರಿ. ಎಷ್ಟು ವರ್ಷ ಹಳೇದದು? ಅಲ್ಲೇ 400 ವರ್ಷ ಹಳೇದದು ಮರ. ಸೊ ಇದ ನಮ್ದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ. ಇವತ್ತು ಥರ್ಡ್ ಇಯರ್ ಫಸ್ಟ್ ಕ್ಲಾಸ. ಸೊ ಏನೇನೇನು ಮಾಡ್ತೀವಲ್ಲ ನಾನು ಪ್ರಶಾಂತ ತೋರಿಸ್ತೀವಿ. ಇಲ್ಲಿ ನಿಖಿಲ್ ನಮ್ಗೆ ಡ್ರಾಪ್ ಕೊಡಕ್ಕೆ ಬಂದಾನು. ಸೊ ಮತ್ತು ಸಿಗ್ತಾ ನಿಮ್ಗೆ ಕ್ಲಾಸ್ ಒಳಗೆ ಮತ್ತೇನು ಭಕ್ಷಣೆ ಮಾಡ್ತೀವಿ. ನಮ್ಮ ಜೆ ಡಿ ಸರ್ ಅಂತದಾರು, ಇವತ್ತು ಯಾರು ನುಗ್ಗಿತಾರಂತ ನೋಡ್ತೀನಿ. ವಿಡಿಯೋ ಮಾಡಿದಾದ್ರೆ ಮಾಡ್ತೀನಿ. ಬಾಯ್. ಈ ಕಡೆ ಹೋದ್ರೆ ಹಾರ್ಟಿಕಲ್ಚರ್, ಈ ಕಡೆ ಹೋದ್ರೆ JRS, ಇಲ್ಲಿ ಹೋದ್ರೆ ಇಂಜಿನಿಯರಿಂಗ್ ಕಾಲೇಜ್ ಐತಿ. ನಮ್ಮ ಸವಾಲಿ ಹಿಂಗೈತಿ ನಮ್ಮ ಕಾಲೇಜ್. ಒಮ್ಮೆ ಯಾವಾಗಾದ್ರೂ ಎಕ್ಸ್ಪ್ಲೋರ್ ಮಾಡಿರಿ ನಮ್ಮ ಕಾಲೇಜ. ಗೈಸ್ ಇದ ನಮ್ದು ನಾರ್ತ್ ಬ್ಲಾಕ. ನಾನು ಪ್ರಶಾಂತ್ ಹೊಂಟವು ಕ್ಲಾಸಿಗೆ. ನಮ್ಮ ಜೆ ಡಿ ಸರ್ ಅಂತ ಕ್ಲಾಸ್ ಐತಿ. ಸೊ ಹೋಗ್ಬಿಟ್ಟು ನಿಮ್ಗೆ ಏನೇನು ಭಕ್ಷಣೆ ಮಾಡ್ತೀವಲ್ಲ ಎಲ್ಲ ತೋರಿಸ್ತೀವಿ. ಗೈಸ್ ಇದರಿ ನಮ್ದು ಹಾಸ್ಟೆಲ್ ಮೆಸ್ಸ ಇಲ್ಲೈತಿ. ಇನ್ನೊಂದು ನಮ್ದು ಥರ್ಡ್ ಬ್ಲಾಕ ಇಲ್ಲದ ಅಂತ. ಇವತ್ತು ನಮ್ದು ಥರ್ಡ್ ಇಯರ್ದ ಹಾಸ್ಟೆಲ್ ಅಪ್ರೂವಲ್ ಮಾಡಕ್ಕೆ ಹೊಂಟವು. ಕ್ಲಾಸ್ ಎಲ್ಲ ಮುಗಿದೈತಿ. ಕ್ಲಾಸ್ ತೋರ್ಸೋಕ್ಕಾಗಲಿಲ್ಲ, ಯಾಕಂತಂದ್ರೆ ಸರ್ ಸ್ವಲ್ಪ ಫೋನ್ ಕಿತ್ಕೊಂಡ್ಬಿಡ್ತಾರೋ. ಸೊ ಸುಮ್ಮನೆ ಯಾಕೆ ನಾವು ಭಕ್ಷಣೆ ಮಾಡೋತ್ರ ಒಂದ್ಸರಿ ಫೋನ್ ಕಿತ್ಕೊಂಡಿದ್ರು ಅಂತ ನಿಂತ್ಕೊಬಿಟ್ಟಿದ್ದ ಅಷ್ಟೇ. ಈ ಫೋನ್ ಏನಿಲ್ಲ, ಮನ್ಯಾಗ ಹೇಳಕ್ ಮತ್ತೆ ಇನ್ನು ಹೇಳೋದು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ರೀ, ಅದು ಐಫೋನ್ ಹೋಯ್ತು ಅಂತ ಶಾಕ್ ಆಗಿದ್ದ ಅವತ್ತು. ಆನಂತರ ಏನೋ ಆಗಿ ಇಸ್ಕೊಂಬಂದಿವಿ ವಾಪಸ್. ಹಂಗಾಗೋದು ಬೇಡ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಲಾಸ್ ಒಳಗೆ. ಸೊ ಯಾವಾಗಾದ್ರು ಚಾನ್ಸ್ ಸಿಕ್ತಂದ್ರೆ ನಿಮ್ಗೆ ಬ್ಲಾಗ್ ಒಳಗೆ ಹಾಕಿರ್ತೀನಿ. ಆ ಕಡೆದಾವು ಬ್ಯಾಂಕ, ಆ ಕಡೆ ನಮ್ಮ ನಾಯಕ್ ಭವನದ್ದು ಎಲ್ಲ ತೋರಿಸ್ತೀನಿ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅದು. ಮತ್ತು ಸಿಗ್ತೀನಿ. ಬರೀ ಇವ ಜಾಸ್ತಿ ಆಗಿಬಿಟ್ಟವ್ರಿ ನಮ್ಮ ಜಿ ಕೆ ಒಳಗೆ. ಇವ ಏನೇನ ರೀ ಜಾಸ್ತಿ ಇದನ್ನ ತಿನ್ನಲ್ರಿ. ಏನಂತಂದ್ರೆ ತಪ್ಲ ಇದದು ಜಾಸ್ತಿ ತಿನ್ನಂಗಿಲ್ಲ ರೀ. ಮೊಟ್ಟೆ, ಬಾಳೆಹಣ್ಣ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟವ್ರಿ. ನಮ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ, ನಾಯಕ್ ಭವನ್ ಅಂತ ಅಂತಾರೆ ಇದಕ್ಕೆ. ಸೊ ಇಲ್ಲೈತಿ ಎಕ್ಸಾಮಿನೇಷನ್ಸ್ ಸೆಂಟ್ರ. ನಾವಿಬ್ರು ಹೆಂಗೆ ನಡ್ಕೊತ ಹೊಂಟೀವಿ. ಇದು ನಮ್ಮ ಲೈಬ್ರರಿ ರೀ. ಇದು ಹಳೆ ಬ್ರಿಟಿಷರ್ ಕಾಲ ಸ್ಟ್ರಕ್ಚರ್ ಒಳಗೆ ಕಟ್ಸ್ಯಾರ ಇವನ್ನೆಲ್ಲ. ಇದಾಯಿತು, ಇದು ನಾಯಕ್ ಭವನ್ ಆಯಿತು. ಕಲ್ಲುಗಳನ್ನು ನೋಡೇನೆ ನಿಮಗೆಲ್ಲ ಗೊತ್ತಾಗ್ತಿರ್ಬೇಕು ಯಾವುದೋ ಆರ್ಕಿಟೆಕ್ಟ್ಲಿ ಕಟ್ಸ್ಯಾರು. ನಮ್ಮ ಹಾಸ್ಟೆಲ್ ಆಯಿತು, ಇದಾಯಿತು ಎಲ್ಲ. ನೆಕ್ಸ್ಟ್ ಕಟ್ಸವು ಅದೇ ಥರನೇ ಕಟ್ಟಿಸ್ತಾರೆ, ಅದನ್ನು ಅದೇ ಥರನೇ ಕಟ್ಟಿಸ್ತಾರೋ ನೋಡೋಣ. ನಿಮಗೆಲ್ಲ ಒಂದು ದಿವಸ ಅಂದರೆ ಆಗಿದ್ದಿದ್ದು ಸ್ಟ್ರಾಂಗ್ನೆಸ್ ಬರಲ್ಲ. ಸೊ ಟ್ರೈ ಮಾಡ್ತೀನಿ ನಿಮ್ಗೆ ನಮ್ಮ ಕಾಲೇಜ್ ಒಂದು ದಿವಸ ಟ್ಯೂರ್ ಮಾಡೋಕೆ ನಾನು ಇವು ಎಲ್ಲ ಹೇಳ್ತೀವಿ. ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ. ಇವಾಗ ನನ್ನ ಫ್ರೆಂಡ್ಸು ಹಾಸ್ಪಿಟಲ್ ತೋರ್ಸಕ್ಕೆ ಬಂದನು, ಇಲ್ಲಿ ಮಾನಸ ಹಾಸ್ಪಿಟಲ್ ಅಂತ. ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತಂತ ತೋರ್ಸಕ್ಕೆ ನಾನಿಕ್ಕಿಲ್ಲ. ಸೊ ವಾಪಸ್ ಬಂದ ಹೊರಗೆ ಸಿಗ್ತೀನಿ. ಇದೆಲ್ಲ ಬಂದವು ನನ್ನ ಫ್ರೆಂಡಿಗೆ ಹಾಸ್ಪಿಟಲ್ ತೋರ್ಸಕ್ಕ. ಇನ್ನೂ ಸ್ಟ್ರೀಟ್ ಚೆನ್ನಾಗೈತಿ, ತೋರಿಸ್ತೀನಿ ಬರ್ರಿ ನಿಮ್ಗೆ. ಸ್ಟ್ರೀಟ್ ಒಳಗೆ ಎಂತ ಫ್ಲವರ್ಸ್ ಅದು ಹಾಕಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರೀಟ್ ವ್ಯೂ ಅನ್ಕೋ ಸೈಕ್ ಐತಿ. ನಿಖಿಲ್ ಭಯ್ಯ ಆಲ್ರೆಡಿ ನಿಮ್ಗೆ ಬ್ಲಾಗ್ ಒಳಗೆ ತೋರಿಸಿದ್ದೆ ನಾನು. ಚಹಾ ಕುಡಿಬೇಕಂತ ಹೊಂಟೀವಿ. ಟೀ ಶಾಪ್ ಎಲ್ಲಿ ಸಿಗತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅದೇನೋ ಒಂದು ಟೀ ಕುಡಿಲಿಕ್ಕಂತಂದ್ರೆ ಏನೋ ದಿನಾನ ಕಳೆಯಂಗಿಲ್ಲ. ಇಲ್ಲೈತೆ ನೋಡ್ರಿ ಸೈಕ್ ಸಿನಿಮ್ಯಾಟಿಕ್ಸ್
ಟ್ರೈನ್ ಒಳಗೆ ಟ್ರೈನಾಗ ಡಿಫ್ರೆಂಟ್ ಪೀಪಲ್ಸ್ ಎಕ್ಸ್ಪ್ಲೋರ್ ಮಾಡೋದೈತಿ ಇವತ್ತು. ಒಟ್ಟ ತಲೆ ಹಡೋದ ಸಿಕ್ಕೈತಿ. ಟೀ ಸ್ಪಾಟ ಟೀ ಕೊಡೋದಾಯ್ತ ಇಬ್ರು. ಹಿಂಗೈತಿ ನಮ್ದಿಂದ. ಈಗ ಉಡುಪಿ ಹೋಟೆಲ್ ಅನ್ಸುತ್ತ ಇಲ್ಲ ನಾನು ಬೈ ದೊಡ್ಡನು. ನಾವು ಟ್ರೈನ್ ಒಳಗೆ ಹೋಗೋ ಪ್ಲ್ಯಾನ್ ಐತಿ. ಏನೇನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀವಿ. ಆದಷ್ಟು ಟ್ರೈ ಮಾಡ್ತೀವಿ ಭಕ್ಷ್ಯತಿ ಮಾಡೋಕೆ. ನಾನು ನಿಕ್ಕಿಲ್ಲ ಇನ್ನೊಬ್ಬದಾನು ನನ್ನ ಫ್ರೆಂಡ ವಿಜಯ, ಅವ್ನು ಜಲ್ದಿ ಮಲಿಸ್ಬೇಕಂತ ಪ್ಲ್ಯಾನ್. ನಾವು ಬಂದೀವಿ ದೋಸೆ ತಿನ್ನೋಕೆ. ನಾನು ನಿಖಿಲ್ ಬೈ ಇಲ್ಲ ನಮ್ಮ ಸಿದ್ದೇಶ್ವರಿ. ಸೊ ದೋಸೆ ಏನೋ ಚೆನ್ನಾಗಿತ್ತು ಇಲ್ಲಿ. ಹಿಂಗೆ ತಿಂದ್ಬಿಟ್ಟು ರಿವ್ಯೂ ಹೇಳ್ತೀವಿ. ದೋಸೆ ಜಿಮ್ಮಿಂದ ಬರೋ ರೋಡಿಗೆ ಐತಿ. ಅಂದರೂ ಕ್ರೌಡ್ ಫುಲ್ ಜಾಸ್ತಿ ಇರ್ತೈತೆ. ಗೈಸ್ ಬೇರೆ ದೋಸೆಗೇನು ಕಂಪೇರ್ ಮಾಡೋಕ್ಕಾಗಲ್ಲ. ಇದೊಂಥರ ಏನೋ ಬೇರೆ ರುಚಿನೇ ಐತಿ. ನಾವು ಹೊರಗಡೆ ತಿನ್ನೋದು ಸಿಟಿ ಆರ ಅದ. ನಿಖಿಲ್ ಬೈ ದೋಸೆ ಹೆಂಗೆ ಅನ್ಸತ್ತೆ? ಏನೋ ಓಕೆ ಐತಿ. ಜನ ಜಾಸ್ತಿ ಇರ್ತಾರೋ ಡೈಲಿ ಇಲ್ಲಿ. ಇನ್ನೊಂದು ಚಾಟ್ಸ್ ಇರ್ತೈತಿ. ಇಲ್ಲಿ ಜನ ಫುಲ್ ತುಂಬಿಟ್ಟಿರ್ತಾರೋ. ಇವತ್ತು ಮಳೆ ಆಗಿದ್ದ ಸಂಬಂಧ ಕಡಿಮೆ ಅದಾರ ಅನ್ಸುತ್ತಾ. ಇಲ್ಲಂದ್ರೂ ನಾನು ಅರ್ಧ ತಾಸು ನಿಂತು ವೇಟ್ ಮಾಡಿ ಚಾಟ್ಸ್ ತಿಂದೆ ನೋಡಿ. ಇಲ್ಲೇ ಚಾಟ್ಸ್ ಹತ್ತಿರ್ತಾರೋ, ಅದಿತಿ ಚಾಟ್ಸ್ ಅಂತ. ನಿಮಗೆ ಇನ್ನೊಂದು ಬ್ಲಾಗ್ ಮಾಡೋದ್ನಾಗ ತೋರಿಸ್ತೀನಿ ಗೈಸ್. ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ನೆನಪಿಲ್ಲ ಅಲ್ಲದಾನ ನಮ್ಮ ಅವನೇ ಇನ್ನೊಬ್ಬಗೆ ಆಗಲ್ಲ ಇಂಟ್ರೊಡ್ಯೂಸ್ ಕೊಟ್ಟಿದ್ದಾನ ಅವನ. ಸೊ ಏನೇನು ಟ್ರೈನ್ ಒಳಗೆ ಗದ್ದಲ ಮಾಡ್ತೀವಿ ಅಂತ ತೋರಿಸ್ತೀವಿ. ಇವಾಗ ಮೆಜೆಸ್ಟಿಕ್ಕಿಗೆ ಹೊಂಟವು ನೋಡ್ರಿ. ಬಸ್ಸಿಗೆ ವೇಸ್ಟ್ ಮಾಡತ್ತವು ಹಿಂಗೆಲ್ಲ ಅದಾವು. ನಾನು ಹಿಂಗೆ ಹಾಕೊಂಡೇನಿ. ಮ್ಯಾಲೆ ಒಂದು ಅಪ್ಪರ್ ಹಾಕೊಂಡಿನಿ ಆಗಲೇ ತೋರಿಸಿದ್ಕ. ಸೊ ಅಲ್ಲಿ ಹೋಗಿ ನಾವು ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ನಾಳೆ ಇಬ್ಬರು ಜಾಯ್ನ್ ಆಗ್ತಾರೋ ನಮ್ಮ ಗ್ರೂಪ್ ಒಳಗೆ. ಸೊ ನಾಳೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಿಖಿಲ್ ಬೈ ಏನೋ ಒಂದು ಬ್ಯಾಗ್ ತೊಗೊಂಬಂದಾನ್ರಿ. ಏನೋ ಬಾಂಬ್ ತೊಗೊಂಬಂದಾನೋ ಏನೋ ಇಲ್ಲ ಗೊತ್ತಿಲ್ಲ. ನಿಖಿಲ ಇಲ್ಲ ನೋಡ್ರಿ ಬಾಂಬ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೊಗೊಂಬಂದ ಅನ್ಸುತ್ತಾ. ನೋಡನ್ರಿ ಏನೇನೇನು ಇಟ್ಕೊಂಬಂದಾನೆ. ಅನ್ಕು ಏನಾರು ವಿಚಿತ್ರ ಏನಾರು ಮಾಡಿರ್ತಾನೋ. ಅಲ್ಲಿ ನೋಡ್ರಲ್ಲಿ ಹೆಂಗೆ ಸಿಗ್ಮಾ ಹೊಂಟಾನೋ. ಸೊ ಇಲ್ಲಿ ಅಜ್ಜ ನಮ್ಮಣ್ಣ ನೋಡತ್ತಾನೋ. ಸೊ ಟ್ರೈನ್ ಪಟ್ನ ಗ್ರಾಪ್ ಮಾಡ್ಕೊಂಡೆ ನಿಮ್ಗೆ ವಾಪಸ್ ಸಿಗ್ತಾನೋ ಟ್ರೈನ್ ಒಳಗೆ. ಏನೇನೇನು ಮಾಡ್ತೀವಂತ. ಸೊ ಏನೇನೇನು ಮಾಡ್ತೀವಂತಾನೆ ಇನ್ನೂ ಹೇಳತ್ತೀವಿ ನಾವು. ಇನ್ನೂ ನಿಮ್ಗೆ ಬ್ಲಾಗ್ಸ್ ಹಾಕಿಲ್ಲ. ಇದ್ರಾಗ ಶ್ರವಣ ಬೆಳಗೊಳಕ್ಕೆ ಹೋಗಿದ್ದ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದ. ಅಲ್ಲಿ ಅನ್ಕೋ ಭಕ್ಷ್ಯೋದಿ ಮಾಡಿದ್ವಿ. ಭಕ್ಷ್ಯೋದಿ ಅನ್ಕೋ ಆಗಿದ್ದು. ಇಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಕೂತ್ಗಳಲ್ಲಿ ನಿನ್ಗೆ ಗೈಸ್ ನಾವು ಮುಂಜಾನೆ ಬಂದುಬಿಟ್ಟು ಹೊಳ್ನಾವರ್ ಸ್ಟೇಷನ್ಗೆ. ನಾನು ನಿದ್ದೆ ಓಡಾಡ್ತೀನಿ ಫುಲ್ಲ. ನಂಗೆ ನಿದ್ದೆ ಆಗಿರಲಿಲ್ಲ ರಾತ್ರಿ. ಭಕ್ಷ್ಯೋದಿ ತೋರಿಸ್ಬೇಕಂತಂದ್ರೆ ಭಕ್ಷ್ಯೋದಿ ಆಗಿಲ್ಲ. ಯಾಕಂತಂದ್ರೆ ಪಬ್ಲಿಕ್ಕನ್ನ ತೋರ್ಸೋಕ್ಕಾಗಲ್ಲ. ಪಬ್ಲಿಕ್ಕನ್ನು ತೋರಿಸಿದ್ರೆ ನಮ್ಗೆ ಎಲ್ಲ ಬ್ಲರ್ ಮಾಡಬೇಕಾಗುತ್ತೆ. ಅಂದರೂ ಒಂದಿಬ್ಬರು ಅನ್ನಗಳು ಕ್ಯಾಪ್ಚರ್ ಮಾಡ್ಯಾನು. ತೋರಿಸ್ತೀನಿ ನಿಮ್ಗೆ. ಇಲ್ಲದ ನಿಖಿಲ ಇವ ಅವ್ರು ಬ್ಲರ್ ಮಾಡಿ ತೋರಿಸ್ತೀನಿ. ಸರಿ ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್. ಈಗ ಮ್ಯಾನ್ಯಲ್ ಸಬ್ಮಿಷನ್ ಮಾಡಿದ್ರಿ. ಅಲ್ಲಿ ನಿಮ್ಗೊಂದು ಮರ ತೋರಿಸ್ತೀನಿ ಬರ್ರಿ. ಎಷ್ಟು ವರ್ಷ ಹಳೇದದು? ಅಲ್ಲೇ 400 ವರ್ಷ ಹಳೇದದು ಮರ. ಸೊ ನಮ್ಮದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ. ಇವತ್ತು 3rd ಇಯರ್ ಫಸ್ಟ್ ಕ್ಲಾಸ. ಸೊ ಏನೇನೇನು ಮಾಡ್ತೀವಲ್ಲ ನಾನು ಪ್ರಶಾಂತ ತೋರಿಸ್ತೀವಿ. ಇಲ್ಲಿ ನಿಖಿಲ್ ನಮ್ಗೆ ಡ್ರಾಪ್ ಕೊಡಕ್ಕೆ ಬಂದಾನು. ಸೊ ಮತ್ತು ಸಿಗ್ತಾನೆ ನಿಮ್ಗೆ ಕ್ಲಾಸ್ ಒಳಗೆ ಮತ್ತೆ ಏನು ಭಕ್ಷ್ಯೋದಿ ಮಾಡ್ತೀವಿ. ನಮ್ಮ JD ಸರ್ ಅಂತದಾರು ಇವತ್ತು ಯಾರು ನುಗ್ಗಿತಾರೆ ಅಂತ ನೋಡ್ತೀನಿ. ಅವಾಗ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ. ಬಾಯ್.